ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾತ್ಯಾಯನಾಯ ವಿದ್ಮಹಿ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶುಕ್ರವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತು ಮಾರ್ಗೇಶ್ವರ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶುಕ್ರವಾಸರದಲ್ಲಿ. ಇವತ್ತಿನ ತಿಥಿ ಪಂಚಮಿ, ನಕ್ಷತ್ರೆ ಶ್ರವಣ ನಕ್ಷತ್ರೆ. ಇವತ್ತಿನ ಶುಕ್ರವಾಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ವ್ಯಾಪಾರ ವ್ಯವಹಾರ ಧನ ನಷ್ಟ, ಒಂದಿಷ್ಟು ಮೋಸ ಹೋಗುವಂಥದ್ದು, ಸಂಭವಗಳು ಒಂದಿಷ್ಟು ಮುಂದೆ ಕಾಣುವಂಥದ್ದು, ಅವಘಡಗಳು ಜಾಸ್ತಿ ಕಂಡು ಬರುತ್ತೆ. ಅಂದುಕೊಂಡ ರೀತಿಯ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮುಂದೆ ಸಾಗುವಂಥದ್ದಿಲ್ಲ, ಮಂದಗತಿಯಲ್ಲಿ ಹೋಗುವಂಥದ್ದು. ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಋಣಾತ್ಮಕ ಧನ ನಷ್ಟವಾಗುವ ಸಂಭವಗಳು ಹೆಚ್ಚಿನವಾಗಿ ಕಂಡುಬರುತ್ತೆ. ಹಾಗಾಗಿ ಇವತ್ತಿನ ದಿವಸದಲ್ಲಿ ಅತ್ಯಂತ ಎಚ್ಚರಿಕೆ ಜಾಗರೂಕತೆಯಿಂದ ಇರತಕ್ಕದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಇಂದು ನೀವು ಬಹಳ ಲಾಭದಾಯಕ ದಿನವನ್ನು ನೋಡುವಂಥದ್ದು. ಮಾನಸಿಕವಾಗಿ ಶಾಂತಿ ನೆಮ್ಮದಿ ದಿನಮಾನಗಳಾಗಿರುತ್ತೆ. ನೂತನವಾಗಿ ಆರಂಭಿಸುವ ಕೆಲಸ ಕಾರ್ಯಗಳು ಅನುಕೂಲಕರ ವಾತಾವರಣಗಳನ್ನು ಸಹ ನೋಡುವಂಥದ್ದು. ನೂತನ ಹೊಸ ವಸ್ತುಗಳ ಮತ್ತು ವಾಹನಗಳನ್ನು ಖರೀದುವಂತಹ ಶುಭಯೋಗವಾಗಿರುತ್ತೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥದ್ದು. ಮಾನಸಿಕವಾಗಿ ಸಾಕಷ್ಟು ಒತ್ತಡಗಳನ್ನು ಎದುರಿಸಬೇಕಾಗಿರುತ್ತೆ. ಅನಗತ್ಯವಾಗಿ ಮಾನಹಾನಿಗೆ ಒಳಗಾಗುವಂಥದ್ದು. ಸಾಲಗಾರರ ಸಮಸ್ಯೆಗಳು ಒಂದಿಷ್ಟು ಉಲ್ಬಣವಾಗುವಂಥದ್ದು, ಹೆಚ್ಚಾಗುವಂಥದ್ದು. ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಕುಂಠಿತ ಪ್ರಗತಿಗಳು ಯಾವುದು ಕಂಡು ಬರೋದಿಲ್ಲ. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಎಲ್ಲ ಸುಧಾರಣೆಗಳಾಗಿರುತ್ತೆ. ಹಾಗಾಗಿ ಜಾಗರೂಕತೆಯಿಂದ ಇರತಕ್ಕದ್ದು ಮಿಥುನ ರಾಶಿಯವರು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಆತ್ಮೀಯ ಸ್ನೇಹಿತರಿಂದ ಭಿನ್ನಾಭಿಪ್ರಾಯಗಳು ಒಂದಿಷ್ಟು ಹೆಚ್ಚಾಗುವಂಥದ್ದು. ಮನಸ್ಸಿಗೆ ನೆಮ್ಮದಿ ಇಲ್ಲದ ವಾತಾವರಣಗಳು ಕೂಡ ಕಂಡುಬರುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಒಂದಿಷ್ಟು ಅನಾರೋಗ್ಯಗಳು ಕಾಣುವಂಥದ್ದು. ಮತ್ತಷ್ಟು ಚಿಂತಾಗ್ರಾತವಾಗುವಂಥದ್ದು, ಯಾಕಪ್ಪ ಈ ಸಮಸ್ಯೆಗಳು ಅನ್ನುವಂಥದ್ದು. ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಗಳು ಯಾವುದು ಸಹ ಕಂಡುಬರೋದಿಲ್ಲ. ಸಂಕಷ್ಟಕರವಾದ ದಿನವನ್ನು ಸಹ ನೋಡುವಂಥದ್ದು. ಹಾಗಾಗಿ ಕರ್ಕಾಟಕ ರಾಶಿಯವರು ಮುಂಜಾಗರೂಕತೆಯಿಂದ ಜಾಗರೂಕತೆಯಲ್ಲಿರತಕ್ಕದ್ದು. ಇವತ್ತಿನ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣಗಳು ಕೂಡ ಕಂಡುಬರುತ್ತಿದೆ. ಸಮಾಜದಲ್ಲಿ ಗೌರವ ಸ್ಥಾನ ಮಾನ ಪ್ರಾಪ್ತಿಗಳು ಹೆಚ್ಚಾಗುವಂಥದ್ದು. ಬರಹಗಾರರಿಗೆ ಲೇಖಕರಿಗೆ ಉತ್ತಮ ಪ್ರಗತಿ ಕೂಡ ಕಂಡುಬರುತ್ತೆ. ಕೆಲಸ ಕಾರ್ಯಗಳಲ್ಲಿ ನೀವು ಯಾವುದೇ ವೃತ್ತಿ ಕ್ಷೇತ್ರದಲ್ಲಿರಿ, ಕೆಲಸ ಕಾರ್ಯಗಳಲ್ಲಿ ಅಪಾರವಾದ ಯಶಸ್ಸು ಕೂಡ ನೋಡುವಂಥದ್ದು. ವೃತ್ತಿ ಉದ್ಯೋಗದಲ್ಲಿ ಉತ್ತಮ ಏಳಿಗೆಗಳು ಕೂಡ ಕಂಡುಬರುತ್ತೆ. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಆರೋಗ್ಯದಲ್ಲಿ ಒಂದಿಷ್ಟು ಅವಘಡಗಳು ಉಂಟಾಗುವಂಥದ್ದು. ಆರೋಗ್ಯದ ಕಡೆ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಇರತಕ್ಕದ್ದು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ನಿಧಾನಗತಿಯಾಗಿ ಸಾಗುವಂಥದ್ದು. ಆರೋಗ್ಯದಲ್ಲಿ ಒಂದಿಷ್ಟು ಚೇತರಿಕೆ, ಯಾಕೆಂದ್ರೆ ಆರೋಗ್ಯ ಕೆಟ್ಟಿರೋರಿಗೆ ಒಂದಿಷ್ಟು ಚೇತರಿಕೆ ಕಂಡು ಬರುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಲಾಭವೂ ಅಲ್ಲದ ನಷ್ಟವೂ ಅಲ್ಲದ ಸಾಧಾರಣ ಸ್ಥಿತಿ ಕಂಡು ಬರುತ್ತೆ ಇವತ್ತು. ಹಾಗೆಯೇ ಮುಂದುವರಿಯುವಂಥದ್ದು. ವೃತ್ತಿ ಉದ್ಯೋಗದಲ್ಲಿ ಒಂದಿಷ್ಟು ಅಂತ ಏನು ಬದಲಾವಣೆಗಳು ಕಂಡು ಬರೋದಿಲ್ಲ, ಆದರೆ ಸಮಸ್ಯೆಗಳು ಹೆಚ್ಚಾಗುವಂಥದ್ದು ಇರುತ್ತೆ. ಹಾಗಾಗಿ ಮಾತಿನ ಮೇಲೆ ಹಿಡಿತವಿರಬೇಕು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ತುಲಾ.
ತುಲಾ ರಾಶಿಯವರಿಗೆ ಇಂದು ನಿಮಗೆ ಆದಾಯಕ್ಕಿಂತ ಖರ್ಚು ದುಪ್ಪಟ್ಟಾಗುವ ಸಂಭವಗಳು ಕಂಡುಬರುತ್ತೆ. ದೂರ ಪ್ರಯಾಣದಿಂದ ಒಂದಿಷ್ಟು ಆಘಾತ ಆಗುವ ಸಾಧ್ಯತೆಗಳಿರುತ್ತೆ. ನೀವು ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಉತ್ತಮ ರೀತಿಯಲ್ಲಿ ಸಾಗುವಂಥದ್ದು ಸಮಸ್ಯೆಗಳಾಗಿರುತ್ತೆ. ಹಣಕಾಸಿನ ಸ್ಥಿತಿಗತಿಗಳು ಏರಿಳಿತಗಳಾಗಿರುವಂಥದ್ದು, ಮತ್ತೆ ಕುಟುಂಬ ಸದಸ್ಯರೊಂದಿಗೆ ಒಂದಿಷ್ಟು ವರ್ತನೆಗಳು ನಿಮಗೆ ಕೋಪ ತರುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ ಮಾತುಕತೆಗಳಲ್ಲಿ ನೀವು ಒಂದಿಷ್ಟು ಹೊರಗಡೆ ಉಳಿಯೋದು ಉತ್ತಮವಾಗಿರುತ್ತೆ. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಪ್ರಮುಖ ಕಾರ್ಯಗಳಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ನೀವು ವಿಫಲವಾಗುವಂಥದ್ದು. ಭೂ ವ್ಯವಹಾರಗಳಲ್ಲಿ ಮಾಡುವಂಥವರಿಗೆ, ದಲ್ಲಾಳಿಗಳಿಗೆ, ಕಬ್ಬು ಬೆಳೆಗಾರರಿಗೆ, ಬೆಲ್ಲದ ವ್ಯಾಪಾರಿಗಳಿಗೆ ಮತ್ತು ಆಮದು ರಫ್ತು ವ್ಯವಹಾರ ಮಾಡುವಂಥವರಿಗೆ ಧನ ನಷ್ಟವಾಗುವ ಸಂಭವಗಳು ಯಥೇಚ್ಛವಾಗಿ ಕಂಡುಬರುತ್ತೆ. ಮುಂಜಾಗ್ರತೆ ಕ್ರಮ ವಹಿಸತಕ್ಕದ್ದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಗಂ ಗಣಪತಿಯೇ ನಮಃ ಮಂತ್ರ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಆಗಬಹುದು ಒಂದಿಷ್ಟು ಹಣಕಾಸಿನ ಸಮಸ್ಯೆಗಳು, ಜೊತೆಗೆ ತಾರಕಕ್ಕೇರುವಂಥದ್ದು. ನೀವು ಅನ್ಕೊಂಡೇ ಇರ್ತೀರಿ ಇವತ್ತು ಏನೋ ಒಂದು ಮಾಡೋಣ ಅಂತ, ಅದೊಂದಿಷ್ಟು ಉಲ್ಬಣವಾಗುವಂಥದ್ದು. ಬಂಧು ಮಿತ್ರರ ವರ್ತನೆಯಿಂದ ಒಂದಿಷ್ಟು ಮನಸ್ಸಿಗೆ ನೋವಾಗುವಂಥದ್ದು. ಕುಟುಂಬ ವರ್ಗದವರಿಂದ ಒಂದಿಷ್ಟು ಹಿಂಸೆ ಯಾತನೆಗಳು ಆಗುವಂಥದ್ದು. ಸಂಕಟಗಳು ಜಾಸ್ತಿ ಆಗುವಂಥದ್ದು. ಆದಾಯ ಯಾವುದು ಕೂಡ ಕಂಡು ಬರೋದಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕದ್ದು. ರೈತಾಪಿ ವರ್ಗದವರಿಗೆ, ಮಧ್ಯವರ್ತಿಗಳಿಗೆ, ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ಎಚ್ಚರಿಕೆಯಿಂದ ಇರಬೇಕು. ಮೋಸ ಹೋಗುವ ಸಂಭವಗಳಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಇವತ್ತಿನ ಮುನ್ನೆಚ್ಚರಿಕೆ ಆಗಿರತಕ್ಕದ್ದು. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಸಂಗಾತಿಯೊಂದಿಗೆ ಇದ್ದಂತಹ ಒಂದಿಷ್ಟು ವೈಮನಸ್ಸುಗಳು ದೂರವಾಗುವಂಥದ್ದು. ಉತ್ತಮ ಸಾಮರಸ್ಯ ವೃದ್ಧಿಯಾಗುವಂಥದ್ದು. ಮತ್ತೆ ವೃತ್ತಿ, ವ್ಯಾಪಾರ, ವ್ಯವಹಾರಗಳಲ್ಲಿ ಅತ್ಯುತ್ತಮ ಲಾಭ ನಿರೀಕ್ಷಿಸಬಹುದಂತ ದಿನಮಾನವಾಗಿರುತ್ತೆ. ಕಟ್ಟಡ ನಿರ್ಮಾಣವಂತವರಿಗೆ, ಕಾರ್ಮಿಕರುಗಳಿಗೆ, ಉದ್ಯಮಿಗಳಿಗೆ, ಒಂದಿಷ್ಟು ವಕೀಲರುಗಳಿಗೆ, ವೈದ್ಯರಿಗೆ ಧನಾಗಮನ ಆಗುವಂತಹ ಶುಭ ದಿವಸವಾಗಿರುತ್ತೆ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಹನುಮಾನ್ ಚಾಲೀಸ ಅಥವಾ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಅಂದುಕೊಂಡ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮುಂದುವರಿಯುವಂಥದ್ದು. ನಿರುದ್ಯೋಗಿಗಳಿಗೆ ಸೂಕ್ತ ಉದ್ಯೋಗ ಪ್ರಾಪ್ತಿ ಕೂಡ ಕಂಡುಬರುತ್ತೆ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ವಾತಾವರಣಗಳು ಕೂಡ ಕಂಡುಬರುವಂಥದ್ದು. ಸಂಗಾತಿಯೊಂದಿಗೆ ಒಂದಿಷ್ಟಂತಹ ವೈಮನಸ್ಸುಗಳು ದೂರವಾಗಿ ಸಾಮರಸ್ಯದಲ್ಲಿ ಇರುವಂಥದ್ದು. ರೈತಾಪಿ ವರ್ಗದವರಿಗೆ, ಹೈನುಗಾರಿಕೆಗೆ, ಮಧ್ಯವರ್ತಿಗಳಿಗೆ ದ್ವಿಗುಣ ಲಾಭ ಕೂಡ ನೋಡುವಂಥದ್ದು. ಸಂಧ್ಯಾ ಕಾಲದಲ್ಲಿ ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ನವಗ್ರಹಗಳ ಪ್ರದಕ್ಷಿಣೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ದೈಹಿಕ ಅನಾರೋಗ್ಯಗಳು ಹೆಚ್ಚಾಗುವ ಸಂಭವಗಳು ಕಂಡುಬರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಮಾನಸಿಕವಾಗಿ ನೆಮ್ಮದಿ ಕಳೆದುಕೊಳ್ಳುವಂತಹ ದಿನಮಾನವಾಗಿರುತ್ತೆ. ದಂಪತಿಗಳ ನಡುವೆ ಕಲಹವಾಗುವಂಥದ್ದು, ವಾತಾವರಣ ಯಥೇಚ್ಛವಾಗಿ ಕಂಡುಬರುವಂಥದ್ದು. ಹಾಗಾಗಿ ಅತ್ಯಂತ ಮುನ್ನೆಚ್ಚರಿಕೆಯಿಂದ ಮಾತುಕತೆಗಳ ಮೇಲೆ ಗಮನ ಇರುವಂಥದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.